ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಟ್ರೆಂಡ್ ಟ್ರೇಡಿಂಗ್. ನಾನು ಈ ವಿಡಿಯೋಲಿ ಪ್ರಾಫಿಟ್ ಹೇಗೆ ಮಾಡಿದೆ ಅಂತ ಹೇಳ್ತೀನಿ. ಮೇಯ್ನ್ಲಿ ನಾವು ಗ್ಲೋಬಲ್ ಮಾರ್ಕೆಟ್ ಕ್ಯೂಸ್ನ ನಾವು ಬೆಳಗ್ಗೆ ನೋಡಬೇಕಾಗುತ್ತೆ. ಸೊ ಲಾಸ್ಟ್ ನೈಟ್ ಏನೇನೆಲ್ಲ ಆಗಿದೆ ಅಂತ ನಾವು ಬೆಳಗ್ಗೆ ನೋಡಿಕೊಂಡ್ರೆ ಗೊತ್ತಾಗುತ್ತೆ. ಸೊ ಗ್ಲೋಬಲ್ ಮಾರ್ಕೆಟ್ ಏನಾಗಿದೆ ಅಂದರೆ ಮಾರ್ಕೆಟ್ಸ್ ಎಲ್ಲನೂ ಡೌನ್ ಟ್ರೆಂಡಿಂಗಲ್ಲಿತ್ತು. ಸೊ ನಾನು ಸೆಲ್ ಆರ್ಡರ್ ಪ್ಲೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಮಾರ್ನಿಂಗ್. ಸೊ ನೋಡೋಣ ಲೈಕ್ ಬ್ಯಾಂಕ್ ನಿಫ್ಟಿ ಹೇಗೆ ವರ್ಕ್ ಆಗಿದೆ ಅಂತ ನೋಡಿ. ಬ್ಯಾಂಕ್ ನಿಫ್ಟಿ ಪ್ಯೂರ್ಲಿ ಅಪ್ ಟ್ರೆಂಡಿಂಗಲ್ಲಿದೆ ಇವತ್ತು ಬೆಳಗ್ಗೆ. ಸೊ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು 1 ಮಿನಿಟ್, ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ನನ್ನ ಸಪೋರ್ಟ್ ಝೋನ್ ಮತ್ತು ಇದು ರೆಸಿಸ್ಟೆನ್ಸ್ ಝೋನ್ ಆಗಿರುತ್ತೆ. ಸೊ ಒನ್ಸ್ ಇಲ್ಲಿದೆಯಲ್ಲ ಸಪೋರ್ಟ್ ಝೋನ್, ಒನ್ಸ್ ಇದು ಕ್ರಾಸ್ ಓವರ್ ಆಗಿದ ತಕ್ಷಣ ನಾನು ಬೈ ಪ್ಲೇಸ್ ಮಾಡಿದೆ ಮತ್ತು ಇಲ್ಲಿ ಸೆಲ್ ಮಾಡಿದೆ. ಸೊ ಈ ರೀತಿ ಸೊ ಒನ್ಸ್ ನೋಡಿ, ಇದು ಕ್ರಾಸ್ ಓವರ್ ಆದಮೇಲೆ ಇಲ್ಲಿ ವೆಯ್ಟ್ ಮಾಡ್ತಾಯಿದ್ದೆ ನಾನು, ಮತ್ತು ಇದು ಇಲ್ಲಿ ಬೈ ಮಾಡಿದೆ ಮತ್ತು ಇಲ್ಲಿ ಸೆಲ್ ಮಾಡಿದೆ. ಇದನ್ನ ಎಡ್ಜಿಂಗ್ ಅಂತಾರೆ. ಸೊ ಸ್ವಲ್ಪನೇ ಪ್ರಾಫಿಟ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರೆ ನಾವು ಪ್ರಾಫಿಟ್ ಮಾಡ್ಬೋದು. ತುಂಬ ಪ್ರಾಫಿಟ್ ಬೇಕು ಅಂತ ಹೋದರೆ ನಾವು ಇದರಲ್ಲಿ ಲಾಸ್ ತುಂಬ ಅನುಭವಿಸ್ತೀರಿ. ಸೊ ಇದನ್ನು ನಾವು ಎಡ್ಜಿಂಗ್ ಅಂತ ಹೇಳ್ತೀವಿ. ಈ ರೀತಿ ಟ್ರೇಡಿಂಗ್ ಮಾಡೋದ್ರಿಂದ ನಾವು ತುಂಬ ಪ್ರಾಫಿಟ್ ಮಾಡ್ಕೊಬೋದು. ಫಸ್ಟ್ ಮಾರ್ಕೆಟ್ ಟ್ರೆಂಡಿಂಗಲ್ಲಿದ್ದರೆ, ಅಪ್ ಟ್ರೆಂಡ್ ಇದ್ದರೆ ವಿ ಶುಡ್ ಪ್ಲೇಸ್ ಬೈ ಆರ್ಡರ್. ಡೌನ್ ಟ್ರೇಡಲ್ಲಿದ್ದರೆ ನಾವು ಶಾರ್ಟ್ ಮಾಡಬೇಕಾಗುತ್ತೆ. ಸೊ ದಟ್ಸ್ ಅಬೌಟ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಗೈಸ್.